ದೇವರೆಂದು ತಿಳಿದ ಈ ಜನ ನಾ ಇಟ್ಟ ಬಾಂಬ ಸಿಡಿದಾಗಲೇ ಗೊತ್ತು ಇದೊಂದು ವಿಷ ತುಂಬಿದ ಘಟ ಸರ್ಪ ಎಂದು. ಆದರೆ ನನ್ನ ಎದುರಾಗಿ ನಿಂತು ಮಾತನಾಡುವ ಗಂಡಸೋ ಏವೋರಲ್ಲಿ ಹೊಟ್ಟಿಲ್ಲ, ಮುಂದೆನೂ ಹುಟ್ಟುವುದಿಲ್ಲ. ಹಳ್ಳಿಯ ಜನರನ್ನು ಮಳ್ಳ ಮಾಡಿ ಶ್ರೀಮಂತ ಧರ್ಮರಾಜ ದೇವರೆಂದು ಪೂಜಿಸುವ ಹಾಗೆ ನಾನು ಮಾಡದೆ ಹೋದರ ಶ್ರೀಮಂತ ಧರ್ಮರಾಜನೇ ಅಲ್ಲ. ಅಲ್ರಿ ಸಾವುಕಾರು, ನಾ ಹುಟ್ಟಿ ಭೂಮಿ ಮ್ಯಾಗ ಬಂದಾಗಿರಿಂದ ಇಂಥ ಅವಮಾನ ನನಗೆ ಎಂದೂ ಆಗಿದ್ದಿಲ್ರಿ ಸಾವುಕಾರು, ಎಂದೂ ಆಗಿದ್ದಿಲ್ಲ. ಯಾಕಪ್ಪ ಅಂದ್ರ ಆ ಬಡವರ ಶಿವೆ ನಾನು ಪೂರ ಮಾನ ಕಳೆದಿಟ್ಟನ್ರಿ. ಅದ ಶಿವಪ್ಪನ ಅಂದನ್ರಿ, ಅದ ಶಿವಪ್ಪನ ಅಂದನ್ರಿ ಬಾಬೋರು. ಅಲ್ರಿ ಸಾವುಕಾರ, ಅದ ಒಂದು ವಿಷಯ ಐತಿ ನೋಡ್ರಿ ಸಾವುಕಾರ, ಅದ ಒಂದು ವಿಷಯ ಐತ್ರಿ ಸಾವುಕಾರ. ಶೆಟ್ಟಿ, ನಾನು ತಿಂದು ಉಳಿದ ಅನ್ನದಾಗಳನ್ನು ತಿಂದು ಬದುಕುವ ಬಡ ಭಿಕಾರಿ. ಈ ಶ್ರೀಮಂತನಿಗೆ ಮಗನೆಂದನೆ ಬರಲಿ, ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಮನೆಯ ನಾಯಿಗಳಿಗೆ ಹಾಕುತ್ತೇನೆ. ಶಕ್ತಿ, ಆ ಫಲಭಿಕಾರಿ ನಾಯಿಯನ್ನು ಎಳೆದುಕೊಂಡು ಬನ್ನಿ. ಅಲ್ರಿ ಸಾವುಕಾರ, ನನಗೊಂದು ಕಂಡಾಪಟ್ಟಿ ಟೆನ್ಷನ್ ಬಿಟ್ಟ ನೋಡ್ರಿ. ಯಾಕಂದ್ರ ನನಗಂತಿದ್ದ ಅನ್ನಲಕ್ರಿ ಸಾವುಕಾರ, ದೇವ್ರಂತ ಪೂಜಿಸೋ ನಮ್ಮ ದಣಿಗೆ ಅಂದನಲ್ರಿ ಸಾವುಕಾರ, ನನಗ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ಬಿಟ್ಟದ್ರಿ ಸಾವುಕಾರ. ನೀವು ಏನ್ ಮಾಡ್ತೀರಿ ಗೊತ್ತಿಲ್ರಿ ಸಾವುಕಾರ. ಒಟ್ಟ ನನ್ನ ಮಗ ಬಂದ ತನ್ಕೋರಿ, ಆ ಮಗನಿಗೆ ಒಂದ್ ಕೈ ನೋಡ್ಬೇಕ್ರಿ ಸಾವುಕಾರ, ನೀವು ಒಂದ್ ಕೈ ನೋಡೇಬೇಕು ಆ ಮಗನಿಗೆ. ಶೆಟ್ಟಿ, ಕೇಳಿಸಬೇಡ ಈ ಹಸಿದ ಹಬ್ಬಲಿಯನ್ನು. ಆ ಬಡ ಭಿಕಾರಿ ಬರುವ ದಾರಿಯನ್ನೇ ಕಾಯುತ್ತಿದ್ದೇನೆ. ಅಲ್ರಿ ಸಾವುಕಾರ, ಆ ಶಿವಪ್ಪ ಸಾಕ್ಯಾನಲ್ರಿ, ಎಲ್ಲೋ ಇಲ್ಲಿ ಬ್ರಿಡ್ಜ್ ಮ್ಯಾಗ ಸಿಕ್ಕಿದ ಪಾಪದ ಪಿಂಡ. ಆ ನನ್ನ ಮಗ ಎಷ್ಟು ಮೆರಿತಾನ್ರಿ ಸಾವುಕಾರ, ಎಷ್ಟು ಮೆರಿತಾನ ಅಂತೀನ್ರಿ. ಶೆಟ್ಟಿ, ಏನಂದಿತು ಆ ಬೀದಿಯ ಪಾಪದ ಪಿಂಡ? ಅಲ್ರಿ ಸಾವುಕಾರ, ನಿಮ್ಮನ್ನು ಮೆಟ್ಟಿ ಸೀಳ್ತೀನಿ ಅಂದನ್ರಿ ಸಾವುಕಾರ, ಮೆಟ್ಟಿ ಸೀಳ್ತೀನಿ ತಂದನ್ರಿ ಸಾವುಕಾರ. ತಲೆ ಹುಚ್ಚಿಡ್ದೋಗ್ಯದ ನಂದು. ಶಕ್ತಿ, ಶಕ್ತಿ, ನನ್ನ ಮನೆಗೆ ಬೆಂಕಿ ಬಿದ್ದಂತಾಯಿತು. ಈ ಊರಲ್ಲಿ ನನ್ನ ನೆರಳ ಕಂಡರೆ ನಾಯಿಯಂತೆ ಹೋಗುವ ಜನ ನನಗೆ ಎದುರಾದರೆ
ಎದುರಾದ ನಾಯಿಗಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಮನೆಯ ಕಂಬಕ್ಕೆ ಕಟ್ಟಿ ಚರ್ಮ ಸುರಿವರೆಗೆ ಹೊಡೆದು ಅವರನ್ನು ಓರಿನಿಂದಲೇ ಖಾಲಿ ಮಾಡಿಸುತ್ತೇನೆ. ನಮಸ್ಕಾರ ಶ್ರೀಮಂತರಿಗೆ ನಮಸ್ಕಾರಗಳು. ನಮಸ್ಕಾರ ಕೋರಿನ ಬೆಂಕಿಗೆ. ಶ್ರೀಮಂತರೇ, ಇದ್ಯಾವ ಮಾತನ್ನು ಆಡುತ್ತೀರಿ ಶ್ರೀಮಂತರೇ? ಎಂತ ಮಾತನ್ನಾಡುತ್ತೀರಿ? ಮಾತು ಯಾವುದು ಶಿವಪ್ಪ? ಸಾವಿರಾರು ಜನ ತತ್ತು ಅನ್ನಕ್ಕಾಗಿ ನನ್ನ ಮನೆಯ ಮುಂದೆ ಸಾಲು ಹಿಡಿದು ನಿಂತಿರುವಾಗ ನಿನಗೆ ಅನ್ನಕ್ಕೂ ಗಂಜಿಗೂ ಗತಿ ಇಲ್ಲದ ನೀನು ನನಗೆ ಸಿಕ್ಕ ಹಾಗೆ ಮಾತನಾಡಿದೆಯಂತೆ. ನಿನ್ನ ಹಿಂದೆ ಇರುವ ಮಗನ ಬಲವೋ ಇಲ್ಲ ಬಡತನದ ಸ್ವತ್ತ. ಇಲ್ಲ ಶ್ರೀಮಂತರೇ, ಇಲ್ಲ. ಅದು ಯಾವ ಮಾತನ್ನು ಆಡಿಲ್ಲ ಶ್ರೀಮಂತರೇ, ಯಾವ ಮಾತನ್ನು ಆಡಿಲ್ಲ. ಆದರೆ ಹುಲಿ ಅಂತ ಇರುವರು ನೀವು, ಹಸು ಅಂತ ಇರುವರು ನಾವು. ಅದು ಬಿಟ್ಟು ನಾವು ನಿಮಗೆ. ಅಲ್ಲೋ ತಮ್ಮ ಶಿವಪ್ಪ, ಏನ ನಮ್ಮ ಸಾವುಕಾರ ಮುಂದೆ ನಾವೇನೋ ಸುಳ್ಳು ಹೇಳಿದೆ ಅನ್ಕೊಂಡಿದ್ದೇನು ಮಗನ? ಅಲ್ಲೋ ಮಗನ, ಏನಂದ ನಿನ್ನ ಮಗ ಅವತ್ತ? ಶೆಟ್ಟಿ, ಮಾತು ನೆಟ್ಟಗಿರಲಿ. ನಿನ್ನಟ್ಟೆ ವಯಸ್ಸು ನನ್ನ ತಂದೆಗೂ ಆಗಿದೆ. ಮರಳಿ ನಿನಗೆಲೆ ಎಂದರೆ ದೂರ ಹೋಗಿತು. ಅಲ್ಲೋ ಮಗನ, ನೀ ಏನ್ ಮಾಡವ್ನಿ? ಏ ಶಿವ ಅಂತೀನೋಣ, ನೀ ಏನ್ ಮಾಡವ್ ಈಗ ನಮ್ ಸಾವುಕಾರ ಇರೋ ಮಟ್ಟ? ಶೆಟ್ರೆ, ಮುಂದೆ ಹೋದರೆ ಕಾಲಲ್ಲಿರುವ ಪಾದರಕ್ಷೆ ಕೈಗೆ ಬರಬೇಕಾಗುತ್ತದೆ. ಯಾವತ್ತಂಗಿ ಏನು ಸ್ಟ್ರಾಂಗ್ ಐತ್ರಿ ಸಾವುಕಾರ ಈ ಹುಡುಗಿ? ನೋಡ್ರಿ ಸಾವುಕಾರ, ನಿಮ್ಮ ಕಣ್ ಮುಂದೆನೆ ಈ ತರ ಅಲ್ಲೇ ಕತ್ತಾಳ ಅಂದ್ರ ಅಚಾನಕ ನೀವು ಇರ್ಲಾರ್ದ ಕರ ಏನೇನ್ ಅಂದಿರ್ಬೇಕಂತ ಯೋಚನೆ ಮಾಡ್ರಿ ಸಾವುಕಾರ. ಸಿಕ್ಕರ್ ಸಾಕಾಗದ ನಮಗ. ಶೆಟ್ಟಿ, ನೀನು ಹಿಂದಕ್ಕೆ ಸರಿ. ಶಿವಪ್ಪ, ಎಂದು ಎರಡರಲ್ಲಿ ಒಂದು ಆಗಲೇಬೇಕು. ನಾನು ಕೊಟ್ಟ ಹಣ ಇಲ್ಲ ನಿನ್ನ ಹೊಲ. ಇವು ಎರಡಕ್ಕೂ ತಪ್ಪಿದರೆ ನಿನ್ನ ಹೆಣ. ವಿಚಾರ ಮಾಡೋ. ನೋಡ್ರಿ ಸಾವುಕಾರ್ರೆ, ನನ್ನ ಪರಿಸ್ಥಿತಿ ನಿಮಗೂ ತಿಳಿದಿದ್ದೆ ಶ್ರೀಮಂತರೇ, ತಿಳಿದಿದ್ದೆ. ಆದರೆ ಮುಂದಿನ ಬೆಳಗ್ಗೆ ನಿಮ್ಮ ಹಣವನ್ನು ಕೊಡುತ್ತೇನೆ ಶ್ರೀಮಂತರೇ, ಕೊಡುತ್ತೇನೆ. ಅದು ಮೀರಿ ನನ್ನ ಪ್ರಾಣದ ಮೇಲೆ ನಿಮ್ಮ ಸಾಲ ಮುಟ್ಟಿತ್ತು ಅಂದರೆ ಅದು ನಿಮ್ಮ ಕೈಯಲ್ಲಿದೆ ಶ್ರೀಮಂತರೇ, ನಿಮ್ಮ ಕೈಯಲ್ಲಿ. ಅಪ್ಪ, ಏನಂತ ಆಡ್ತೀಯ ಮಾತು? ಶ್ರೀಮಂತರ ಹಣಕ್ಕಾಗಿ ಪ್ರಾಣ ಕೊಡಲು ನಾವೇನು ಕೈಯಲ್ಲಿ ಬೆಳೆದೊಟ್ಟಿಲ್ಲ. ಮುಂದಿನ ಪೀಕಿಗೆ ಕೊಡುತ್ತೇವೆ ಅಂತ ಹೇಳಿ ಅವರ ಬಡ್ಡಿ ಸಮೇತ. ಏಲೇ ಹೊಲವ ವಿಷಯ ನಿನಗೇಕೆ ಬೇಕು? ನಿನ್ನ ಚಂದ್ರಕ್ಕೆ ಎಲೇ
ಹಣವಲ್ಲ. ಸೂರ್ಯನ ತಾಯಿಯ ಗರ್ಭದೊಳಗೆ ಮಗುವಾಗಿ ನನ್ನ ಹಣ ಕೊಡಬೇಕು. ಇಲ್ಲ ನಿಮ್ಮಿಬ್ಬರನ್ನು ಯಮಲೋಕಕ್ಕೆ ಕಳಿಸುತ್ತೇನೆ. ಶ್ರೀಮಂತರೇ ಬೇಡಿ, ಶ್ರೀಮಂತರೇ ಬೇಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೀನಿ. ಅಂತ ಮಾತನಾಡಬೇಡಿ ಶ್ರೀಮಂತರೇ. ಏ ಯಾವ ತಂಗಿ, ಎಷ್ಟು ಚಂದ ಮಾಡ್ತೀಯವ ನೀ ಕಣ್ಣೀರನ್ನ ನಾಟಕ. ಶೆಟ್ಟಿ ಮಾತು ನೆಟ್ಟಗಿರಲಿ. ಇನ್ನು 15 ದಿನಗಳಲ್ಲಿ ನಿಮ್ಮ ಹಣ ಕೊಡುತ್ತೇವೆ. ಶ್ರೀಮಂತರೇ, ಅದಕ್ಕೂ ಮೀರಿದರೆ ಏನು ಮಾಡುತ್ತೀರೋ ಮಾಡಿ. ಹೊಲದ ಕಾಗದಕ್ಕೆ ಮಾತ್ರ ಸಹಿ ಹಾಕಲ್ಲ. ವಿಷಯ ನಿನ್ನ ಜನ್ಮಕ್ಕೆ ಕಾರಣನೇ ಗೊತ್ತಿಲ್ಲದ ಕೂಸು ನೀನು. ಶ್ರೀಮಂತರೇ, ನೀವು ನನ್ನ ಜೊತೆ ನನ್ನ ಪ್ರಾಣದ ಜೊತೆ ಆಟವಾಡಿದರೆ ಸುಮ್ಮನೆ ಇರುತ್ತಿದ್ದೆ. ನನ್ನ ಮಗನ ಮೇಲೆ ಏನಾದರೂ ಅಂದರೆ ನಾನು ಸುಮ್ಮನೆ ಇರುವ. ಶ್ರೀಮಂತರೇ, ಸುಮ್ಮನೆ ಇರುವುದಿಲ್ಲ. ಏನಂದೆ? ಸುಮ್ಮನಿರಲ್ಲ. ಬೀದಿಯಲ್ಲಿ ಸಿಕ್ಕ ಪಾಪದ ಪಿಂಡಿನ ಬಗ್ಗೆ ನಿನಗೇಕೆ ಕರುಣೆ? ಕಂಡ ಗಂಡಸರಿಗೆ ಸರಗ ಹಾಸ್ಯದ ಸೋಳೆ ಇವನ ತಾಯಿ. ಶ್ರೀಮಂತ, ನನ್ನ ಹೆತ್ತವರ ಬಗ್ಗೆ ಮಾತನಾಡುತ್ತೀಯಾ? ಎಂದು ನಿನ್ನ ಕತೆ ಮುಗಿಯಿತು. ಬೇಡಪ್ಪ ಬೇಡ. ಇವ್ರ ಮೇಲೆ ಕೈ ಮಾಡಿದರೆ ನನ್ನ ಮೇಲೆ ಹಾಡಪ್ಪ. ಅಪ್ಪ, ಛೇ, ಎಂತ ಕೆಲಸ ಮಾಡಿಬಿಟ್ಟಿಯಪ್ಪ. ಇಂಥ ಪಾಪಿ ನನ್ನ ಮಕ್ಕಳನ್ನ ಉಳಿಸಬಾರದು. ಇಂಥವರಿಂದ ಎಷ್ಟೋ ಜನ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾರೆ. ಇಂಥ ಪಾಪಿ ನನ್ನ ಮಕ್ಕಳನ್ನ ಮುಗಿಸಲೇಬೇಕು. ಅಣ್ಣ ಬೇಡಣ್ಣ, ನಡೆಯಣ್ಣ, ಮನೆಗೆ ಹೋಗೋಣ, ನಡೆಯಣ್ಣ. ಎಲೇ ಸ್ವಚ್ಛಿನ ಸೊಳೆಯ ಮಗನೇ, ಶ್ರೀಮಂತ ಧರ್ಮರಾಜನ ಮೇಲೆ ಕೈ ಮಾಡಿದೆಯೋ ಮಗನೇ. ಎಂದು ನಿಮ್ಮ ಕುಟುಂಬ ಕೊನೆ ವಿಷಯಗಳಾಗಲೇ ನನ್ನ ಮನಸ್ಸಿಗೆ ನೋವೇ. ಪುಂಡ ಹುಡುಗನನ್ನು ಬೆಳೆಸಿ ಬಂಟ ಸ್ಥಾನಕ್ಕೆ ಇಳಿದೆಯೋ ಮಗನೇ. ಏ ಕರಿಯ ಮರಿಯ, ಬನ್ನಿ ಮಗನನ್ನು ಕಟ್ಟಿ ನನ್ನ ಮನೆಯೊಳಗಂಬಕ್ಕೆ. ಏ ಶಕ್ತಿ ತೆಗೆದುಕೊಂಡು ಬಂದಲೇ ಚೋಟಿ. ಓ ಸಾವುಕಾರ, ಸಾವಕಾಶ ಹೇಳ್ರಿ ಸಾವುಕಾರ. ಇದು ಏನು ಹೊಡೆದು ಡಬ್ 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 ಅಂತ ಕಿಸಿದ್ರ ಪೂರಾ ಮೈ ತುಂಬ ಕಟ್ಟಿನ ಬಸ್ ಹೋದಾಗದ್ರಿ ಸಾವುಕಾರ. ಹಿಂಗ್ ಹೋಗನೆ ಕರ್ಕೊಂಬರ್ತ ನೋಡ್ರಿ ನನ್ನ ಮಕ್ಕಳಿಗೆ. ಒಟ್ಟಿ ಮಗನಿಗೆ ಚರ್ಮ ತೆಗೆದು ಸುಳಿದು ಒಟ್ಟ ಚರ್ಮದಾರ ಬಾರ್ಕೋಲ್ ಮಾಡಿಬಿಡ್ರಿ ಸಾವುಕಾರ. ಮುಂದೆ ಬರ್ತಾನಲ್ಲ ನಮಗ ಕರ್ಕೊಂಬರ್ತಾರೆ ಸಾವುಕಾರ. ಹೋಗಿ ಅಪ್ಪ, ನೀವು ಮನೆಗೆ ಹೋಗಿ 10,000ದಿಂದ ಹತ್ತಿ ಹೋಗಲಿ ಬೆಂಕಿ. ಆ ಬೆಂಕಿಗೆ 10 ಹೆಣಗಳು ಉಳಿದರೂ ಸರಿ, ನಾನು ನೋಡೇ ಬಿಡ್ತೀನಿ.
ಬೇಡಪ್ಪ ರಮೇಶ, ಬೇಡು. ಶ್ರೀಮಂತರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಕ್ಷಮೆ ಕೇಳು. ರಮೇಶ, ನಮಗೇಕೆ ಬೇಕಪ್ಪ ಶ್ರೀಮಂತರ ಬಗ್ಗೆ ಕಾರಸ್ಥಾನ? ಹೌದಣ್ಣ, ಅಷ್ಟು ಮಾಡಿ ಬಿಡಣ್ಣ. ನೋಡಿ ಶ್ರೀಮಂತರೇ, ಆದದ್ದನ್ನು ಮರೆತು ನಮ್ಮನ್ನು ಕ್ಷಮಿಸಿ ಬಿಡಿ. ಕ್ಷಮೆ? ಪುಷ್ಪರಾಜ್, ಏನಂದೆ? ಕ್ಷಮೆ? ಯಾವ ಕ್ಷಮೆ? ಏ ರಮ್ಯಾ, ಕಂಡ ಗಂಡಸರಿಗೆ ಸೆರಗ ಹಾಸುವ ಸೋಳೆ ಮಕ್ಕಳಿಗೆ ಎಷ್ಟೊಂದು ಸೊಕ್ಕು ಇರಬೇಕಾದರೆ ನಾನು ಅಗರ್ಭ ಶ್ರೀಮಂತ, ಒಳ್ಳೆಯ ರಕ್ತದ ಮನೆತಲ್ಲಿ ಹುಟ್ಟಿರತಕ್ಕಂತ ನನಗೆ ಎಷ್ಟು ಸೊಕ್ಕು ಇರಬೇಕೋ ಮಕ್ಕಳ. ಲೇ ದುಷ್ಟ ಶ್ರೀಮಂತ, ಸೂಳೆ ಮಗ ಎನ್ನುವ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತಿದ್ದೆ. ಆದರೆ ನನ್ನ ತಂದೆ ತನ್ನ ಮೇಲೆ ಆಣೆ ಇಟ್ಟಿದ್ದಾನೆಂದು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಅದೇನು ಮಾಡ್ತೀಯೋ ಮಾಡು, ನಾನು ನೋಡೇ ಬಿಡ್ತೀನಿ. ಏ ರಮ್ಯಾ, ಹೆತ್ತ ತಂದೆ ತಾಯಿ ನನ್ನ ಹೆಸರನ್ನು ಇಟ್ಟು ನನ್ನ ಹೆಸರಿಂದ ಕರೆಯಲು ಅಂಜುವಾಗ ಶ್ರೀಮಂತನಿಗೆ ಹೆಸರಿಂದ ಕರೆದಿಯೋ ಮಗನೇ? ಏ ಕರಿಯ ಮರಿಯ ಕಾಕಿ ಮಗನನ್ನು ಕಂಬಕ್ಕೆ ನಾನು ನಟ್ಟು ಬೋಟುಗಳನ್ನು ಒತ್ತಿ ಮಕ್ಕಳ ಸೊಕ್ಕನ್ನು ಮುರಿಯುತ್ತೇನೆ. ಶ್ರೀಮಂತರೇ, ನನ್ನ ಮಗನನ್ನು ಹೊರಪಡಿಸಬೇಡಿ. ನಾಳೆ ಮಳೆ ಕೊಂಡುಕಂದರೆ ನಮ್ಮ ಆಸ್ತಿ ನಿಮಗೆ ಬಿಟ್ಟು ಬಿಡುತ್ತೇವೆ ಶ್ರೀಮಂತರೇ. ನನ್ನ ಮಗನೂ ಬಿಟ್ಟು ಬಿಡು ಶ್ರೀಮಂತರೇ. ಬೇಡಿ ಶ್ರೀಮಂತರೇ, ದಯವಿಟ್ಟು ಹೊಡೆಯಬೇಡಿ ಶ್ರೀಮಂತರೇ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಹಡಬೇಡ ಗೌಡ, ಹಡಿಯಬೇಡ. ನಿನ್ನಣ್ಣನನ್ನು ನೀನು ಬಿಡಿಸಿಕೊಂಡು ಹೋಗಬೇಕಾದರೆ ಪರಪುರುಷನಿಗೆ ನಿನ್ನ ಮೈಯನ್ನು ಮಾರಿಕೊಟ್ಟು ಅದರಿಂದ ಬಂದಿರತಕ್ಕಂತ ಹಣವನ್ನು ನಿನ್ನಣ್ಣನನ್ನು ಬಿಡಿಸಿಕೊಂಡು ಹೋಗ. ಏನೇ ಧರ್ಮ, ನನ್ನ ತಂಗಿಗೆ ಮೈ ಮಾರಿ ಎನ್ನುವ ನಿನ್ನನ್ನು ನನ್ನ ಕಾಲಿನಿಂದ ಕೊಂದು ಸಾಯಿಸಿದ್ದಾರೆ. ಶ್ರೀಮಂತರೇ, ನಿಮ್ಮ ತಂದೆ ಕೋಲದಿಂದ ಬಂದವರು ನಾವು. ಬಡವರೆಂದರೆ ನಿಮ್ಮ ತಂದೆ ಹೊಟ್ಟೆಯಲ್ಲಿ ಮಕ್ಕಳ ತರ ಕಾಣ್ತಾ ಇದ್ದರು ನಿಮ್ಮ ತಂದೆ. ಅಂತ ತಂದೆ ಹೊಟ್ಟೆಯಲ್ಲಿ ಇಂಥ ದುಷ್ಟ ಒಳ ಹುಟ್ಟು ತಂದರೆ ನನಗೆ ನಾಚಿಕೆಯಾಗುತ್ತದೆ. ಏ ಶಿವ್ಯಾ,
ನನಗೆ ಬುದ್ಧಿ ಹೇಳ್ತೀಯ ಮಗನೇ? ನೀನೊಬ್ಬ ಷಂಡನ ಮಗ. ಏ ಕರ್ಮ್ಯ! ಏ ಮಗನೇ! ನೀನ್ ಯಾವ ಗಂಡಸು? ಚಂಡನಾಗಿ ನನ್ನನ್ನು ಬಂಧಿಸಿ ವಯಸ್ಸಾದ ಮನುಷ್ಯ ಮೇಲೆ ಪೌರುಷ ತೋರಿಸುವ ನೀನು ಚಂಡ ಗಂಡಸ. ನನಗೆ ಗಂಡನಿದ್ಯೋ ಮಗನೇ? ಮೊದಲು ಬಿಚ್ಚು ಅವನನ್ನು. ಜಗದೀಶ್, ಈ ವಿಷಯ ನಿನಗೆ ಏನೋ ಗೊತ್ತಾಗುವುದಿಲ್ಲ. ಇದೀಗ ತಾನೇ ಊರಿಂದ ಬಂದೀಯ. ಸುಮ್ಮನೆ ಮನೆಯ ಒಳಗಡೆ ಹೋಗೋ. ಒಂದು ವೇಳೆ ನನ್ನ ವಿರುದ್ಧವಾದರೆ ನೀನು ಮಗನವಂತ ಮಮತೆಯನ್ನು ಮರೆಯಬೇಕಾಗುತ್ತದೆ. ಎಚ್ಚರ. ಶ್ರೀಮಂತರೇ, ನನ್ನ ಮಗನನ್ನು ಬಿಡಿಸಿಕೊಡಿ ಶ್ರೀಮಂತ. ಛೇ, ನಿಮ್ಮಂತ ಹಿರಿಯರು ನಮ್ಮ ಕಾಲು ಹಿಡಿದೆ. ಶಿವಪ್ಪ, ನಾನಿದ್ದೀನಿ, ನೀವು ಹೆದರಬೇಡಿ. ಕರಿಯೋ, ಮೊದಲು ಬಿಚ್ಚು ಅವನನ್ನು. ಜಗದೀಶ್, ನಾನು ನಿನ್ನ ತಂದೆ. ನನಗೆ ಎದುರಾದೆಯೋ? ಅಪ್ಪ, ತಪ್ಪು ಮಾಡಿದರೆ ತಾಯಿ ಆದರೇನು, ತಂದೆ ಆದರೇನು? ತಪ್ಪು ತಪ್ಪೇ. ಹಿಂದಿನ ಕಾಲದಲ್ಲಿ ನನ್ನ ಅಜ್ಜ ಮುತ್ತಜ್ಜರು ನ್ಯಾಯ ಹೇಳುವ ಧರ್ಮಾಧಿಕಾರಿಗಳು. ಆ ನ್ಯಾಯದ ಸ್ಥಾನಕ್ಕೆ ನಿನ್ನನ್ನು ಕೂಡಿಸಿ ಧರ್ಮ ಉಳಿಸಿಕೊಂಡು ಹೋಗಲಂತ ಧರ್ಮರಾಜ ಅಂತ ಹೆಸರಿಟ್ಟರು. ನೀನು ಆ ಧರ್ಮದ ಮೇಲೆ ಕಾಲಿಟ್ಟು ಈ ಬಡವರ ಜೀವನದಲ್ಲಿ ಆಟ ಆಡ್ತಾ ಇದೆಯಲ್ಲ. ಇನ್ನಂತವನು ನನ್ನ ತಂದೆ ಅಂತ ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಬರ್ತದೆ. ಜಗದೀಶ್, ನನಗೆ ಎದುರಾದೆಯೋ? ಏ ಕರಿಯೋ ಬರಿಯೋ ಬುಡಾಧಿಕಾರಿಯನ್ನು ಶಟೆ ನಡೆ ಹೊರಡೋಣ. ಆದ್ರೂ ಸೌಕರ್ ನೋಡ್ರಿ ಸೌಕರ್ ಅವನು. ರಮೇಶ್, ನನ್ನನ್ನು ಕ್ಷಮಿಸಿಬಿಡು ರಮೇಶ್. ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ. ಶ್ರೀಮಂತರೇ, ಎಂತ ಉದರವಾದ ಮನಸ್ಸು ಶ್ರೀಮಂತರೇ ನಿಮ್ಮದ್ದು. ನೋಡಿ ಶಿವಪ್ಪ, ಇನ್ನು ಮುಂದೆ ನಿಮಗೆ ಯಾವುದೇ ತೊಂದರೆ ಬಂದರೂ ನನ್ನ ಮುಂದೆ ಹೇಳಿ. ಯಾಕೆಂದರೆ ನೀವು ಬಡವರು, ಅಂತ ತಪ್ಪು ಮಾಡಿದಿಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಕರೆದುಕೊಂಡು ಹೋಗಿ. ಅಂದಾಗೆ ಇವಳು ನಿಮ್ಮ ಮಗಳವೇ? ಹೌದ್ರಿ ಶ್ರೀಮಂತರೇ, ಇವಳು ನನ್ನ ಮಗಳು ಸವಿತಾ. ಈ ಮುಂದಿನ ಋಣದಲ್ಲಿ ಯಾವ ಜನ್ಮದಲ್ಲಿ ಮರೆಯುವುದಿಲ್ಲ ಶ್ರೀಮಂತರೇ, ಮರೆಯುವುದಿಲ್ಲ. ಶ್ರೀಮಂತರೇ, ಎಂತವರ ಹೊಟ್ಟೆಯಲ್ಲಿ ಎಂತವರು ಹುಟ್ಟಿದ್ದೀರಿ? ನಿಮ್ಮ ತಂದೆ ಬಡವರೆಂದರೆ ಕೆಂಡ ಕಾರುತ್ತಾರೆ. ನೀವು ದೇವರು ಶ್ರೀಮಂತರೇ, ದೇವರು. ನಾವಿನ್ನು ಬರುತ್ತೇವೆ ಶ್ರೀಮಂತರೇ. ತಂದೆ ಶಿವಲಿಂಗೇಶ್ವರ, ಎಂತ ಅನ್ಯಾಯ ನಡೆದಿದೆ ಈ ಧರ್ಮ ತುಂಬಿದ ಮನೆಯಲ್ಲಿ. ಎಂತ ಕೆಟ್ಟ ವ್ಯಕ್ತಿ ನನ್ನ ತಂದೆ. ಆದರೆ ಎಂತವರ ಮನೆಯಲ್ಲಿ ಅರಳಿದೆ ಈ ಗುಲಾಬಿ. ಈ ಗುಲಾಬಿಗೆ ನಾನು ದುಂಬೆ ಆಗಬಹುದೇ? ಎಲ್ಲ ದೇವರ ಇಚ್ಛೆ.